आप क्या जिम्मेदारी क्या है? इधर लोकल काम करने का लोकल आदमी को बताओ। आप नहीं आओ इधर लोकल आदमी नहीं है ना इधर। अब जाओ इधर अभी पूरा लेके जाएंगे हम लोग। मटीरियल पूरा चीज करेगा। ಪರ್ಮನೆಂಟ್ ಬಂದ್ ಮಾಡಲಿಕ್ಕೆ ರೆಡಿ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. border. गाड़ी रेंटलो पड़ ಏನಂತಾರೆ ಆಯ್ತು ತೆಗೆದು ಕೊಡ್ರಿ ಇಲ್ಲಿ ಆಯ್ತು. ಮತ್ತೆ ಫರ್ದರ್ ಏನಾದ್ರು ಹೊಸದಾಗಿ ಏನಾದ್ರು ಗ್ರಾಮ ಪಂಚಾಯತಿ ನಾವು ಹೆಜಮಾಡಿ ಗ್ರಾಮ ಪಂಚಾಯತ್ ವತಿಯಿಂದ ನಮಗೆ ಒಂದು ಸೂಚನೆ ಬಂತು. ಹೆಜಮಾಡಿ ನಮ್ಮ ಒಳಬರುವ PW ರಸ್ತೆಗೆ ಇವತ್ತೊಂದು ಶಾಶ್ವತ ತಡೆಗೋಡೆ ಬೇಲಿಯನ್ನು ಹಾಕ್ತಿದ್ದಾರೆ ಅನ್ನೋಂಥ ಸೂಚನೆ ಮೇರೆಗೆ ನಾವು ತುರ್ತಾಗಿ ಪಂಚಾಯತ್ ವತಿಯಿಂದ ಅಲ್ಲಿ ಹೋಗಿ ನೋಡುವಾಗ ಮೊನ್ನೆಯ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಅಲ್ಲಿ ಯಥಾಸ್ಥಿತಿ ಕಾಪಾಡಬೇಕು ಅಂತ ಸೂಚನೆ ಕೊಟ್ಟಿದ್ರು ಕೂಡ ಟೋಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ತಿಮ್ಮಯ್ಯ ಇವತ್ತು ಅನಧಿಕೃತವಾಗಿ ಪುನಃ ಅಲ್ಲಿ ಶಾಶ್ವತ ತಡೆಬೇಲಿಯನ್ನು ಹಾಕುವಂತ ಹುನ್ನಾರ ಮಾಡ್ತಿದ್ರು. ನಾವು ಕೂಡಲೇ ಪಂಚಾಯತ್ ವತಿಯಿಂದ ಅಲ್ಲಿ ತೆರಳಿ ಅದನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡುವಾಗ ಒಂದಷ್ಟು ಚಕಮಕಿಗಳಾಗಿತ್ತು. ಆ ಕೂಡಲೇ ಅಲ್ಲಿ ಅಷ್ಟು ಸಾರ್ವಜನಿಕರು ಕೂಡ ಸೇರಿಕೊಂಡು ಒಂದು ಗಲಾಟೆ ಸಂಭವಿಸುವಂತ ಸಮಯ ಇತ್ತು. ಕೂಡಲೇ ನಮ್ಮ ಪಡುಬಿದ್ರಿ ಠಾಣಾಧಿಕಾರಿ ಅವರು ಕೂಡ ಅದೇ ಹೊತ್ತಿಗೆ ಅಲ್ಲಿ ಆಗಮಿಸಿ ಆ ಟೋಲ್ನ ಸಿಬ್ಬಂದಿಗೆ ಯಾವುದೇ ಕಾಮಗಾರಿಯನ್ನು ನಡೆಸದೆ ಯಥಾಸ್ಥಿತಿಯಂತೆ ಮುಂದುವರಿಯಲಿಕ್ಕೆ ಸೂಚನೆ ಕೊಟ್ಟರು. ನಂತರ ಅಲ್ಲಿ ತಂದಿರತಕ್ಕಂಥ ಎಲ್ಲ ಕಾಮಗಾರಿಗೆ ಬೇಕಾದಂಥ ವಸ್ತುಗಳನ್ನು ನಾವು ಪಂಚಾಯತ್ನಲ್ಲಿ ಸೀಸ್ ಮಾಡಿ ತಗೊಂಡೋಗಿ ಇಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಟೋಲ್ ಹೋರಾಟಕ್ಕಾಗಿ ಇನ್ನಷ್ಟು ಉಗ್ರ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಕ್ರಮ ಕೈಗೊಳ್ಳುತ್ತದೆ. ಸಾರ್ವಜನಿಕರು ಸೇರಿ ಒಂದು ಏನಲ್ಲಿ ಇವತ್ತು ಒಂದು ದೊಡ್ಡ ಆಕ್ರೋಶ ವ್ಯಕ್ತವಾಗಿತ್ತು, ಅದು ಒಂದು ಕೈ ಮಿಲಾಯಿಸುವಂಥ ಹಂತಕ್ಕೆ ಹೋಗಿತ್ತು. ಮಾನ್ಯ ಠಾಣಾಧಿಕಾರಿಗಳ ಸರಿಯಾದ ಸಮಯಕ್ಕೆ ಬಂದಿದ್ದರಿಂದ ಇವತ್ತು ಯಾವುದೇ ಗಲಾಟೆ ನಡೆಯದೆ ಆ ಕಾಮಗಾರಿ ನಿಂತಿದೆ. ಮುಂದಿನ ದಿನಗಳಲ್ಲಿ ಆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶವನ್ನು ಧಿಕ್ಕರಿಸಿದಂಥ ಟೋಲ್ ಮ್ಯಾನೇಜರ್ ವಿರುದ್ಧ ಇನ್ನು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕಾದ ಅವಶ್ಯಕತೆ ಇದೆ. ಗ್ರಾಮಸ್ಥರೆಲ್ಲರೂ ಇದಕ್ಕೆ ತಯಾರಾಗಿರಬೇಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ.